ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನಿತೀಶ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಗನ ಬರ್ತಡೆ. ಸೊ ಆಲ್ಮೋಸ್ಟ್ ಈಗ 11 ಆಗಿದೆ. ಲೈಟಾಗಿ ಮಳೆ ಬರ್ತಿದೆ. ಸೊ ಹಂಗಾಗಿ ಇನ್ನೂ ಯಾರೂ ರೆಡಿ ಆಗಿಲ್ಲ. ದೇವಸ್ಥಾನಕ್ಕೆ ಹೋಗಿರಬೇಕು. ಸಂಜೆ ಸ್ಪೆಷಲ್ ಕೇಕ್ ರೆಡಿ ಮಾಡೋಣ ಅಂತಿದ್ದೀವಿ. ಸೊ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿ ನಿಮ್ಮ ಮಟ್ಟಿಗೆ ಶೇರ್ ಮಾಡ್ತೀನಿ. ಲೆಟ್ಸ್ ಗೋ. ಬಿಡು ಮಗಳ ವಿದ್ಯೆ ಬಾಮಂಗ್ ತಲೆ ಸುತ್ತೆ. ಸಾಕು, ಎಷ್ಟು ಬೇಡ ತಿನ್ನೋದು? ಬಿದ್ದೈತಿ, ಬೇಡ ಅದು. ಹ್ಞೂ ನಮ್ಮ ಜೋಜೋ ತಾಚಿ ಮಾಡಿಸ್ತಾನೆ ಪಾಪಂಗೆ. ಟೈಮ್ ನೋಡಿ ಮುನ್ನೆ 3 ಆಯ್ತದೆ. ಆಯ್ತು. ಹ್ಞೂ ಲೈಟ್ ಹಾಕಿದೆ ಯಾಕೆ? ಯಾಕೆ ಬಿಟ್ಟದೆ ಯಾರವ? ಕರೆಂಟ್ ಬಂತಲ್ಲ, ಆಯ್ತು. ನೀನು ಇದ್ದಾರ ಅಂತ ಆಫ್ ಮಾಡಲಿಲ್ಲ ಚಿಕ್ಕ. ರಾಣಿ ತಂದದ ಅಣ್ಣ ಸಿಬೆಣ್ಣ ಬೇಕತ್ತದ ತಿಂತಿನಲ್ಲ. ಹಳಕ್ ಹಾಕಿ 2 ಥರವ ಇಟ್ರಿ. ಯಾಕೊಂತ ಹಳೆ ಕವರ್ಗೆ ಹಾಕಿ ಇಟ್ಟರೆ ಮರ್ತೋಗ್ಬಿಟ್ರೆ ಎಲ್ಲ ಅದನ್ನೆಲ್ಲ ದುಡ್ಡು ಕೊಟ್ಟು ತಂದಾನೆ. ಎಷ್ಟಾಗಿರ್ಬೋದು ಹಣ್ಣಿಗೆ? 3,000 ಚಿಲ್ಲರೆ ಆಯ್ತು ಅಂತ ಎಲ್ಲ ಹಣ್ಣಿಗೆ ತಂದಿದ್ದು. ಈಗ ಡೆಕೋರೇಷನ್ನಾ? ಇದೊಂದು ಕಲ್ಸ್ಕೊಂಡಿತ್ತು, ನೋಡಿದ್ದೆ. ನೋಡಲಿ ಅಯ್ಯೋ ಚೆನ್ನಾಗಿತ್ತ ಅಲ್ವಾ? ನೇನೇನು ನನಗೆ ಸ್ಪೆಷಲ್ ಕೇಕ್ ಏನಂತ ಹೇಳಿದ್ರೆ ಫ್ರೂಟ್ ಕೇಕ್ ಮಾಡೋಣ ಅಂತ ಅವ್ರ ಅಪ್ಪ ತನ್ನ ಕೈಯಾರೆ ಮಾಡಬೇಕು ಅಂತ ಒಂದಷ್ಟು ಹಣ್ಣೆಲ್ಲ ತಂದಿದ್ದಾನೆ. ನಿಮಗೆ ತೋರಿಸ್ತೀನಿ. ಏನೂ ಕಾಣ್ತಿಲ್ಲ, ಬಟ್ ಎಲ್ಲ ಥರ ಹಣ್ಣು ಇದೆ ಅಂತ ಹೇಳಿದ್ದಾನೆ. ಪ್ರಿಪ್ರೇಷನ್ ಮಾಡಬೇಕಿವಾಗ. ಸೊ ವೀಡಿಯೋನ ಆಮೇಲೆ ಕ್ಯಾಪ್ಚರ್ ಮಾಡೋಣ. ಇವಾಗೆಲ್ಲ ತೆಗೆದು ಜೋಡಿಸೋಣ. ಈ ಥರದ್ದು 2 ಕಲ್ಲಂಗಡಿ ಇದೆ. ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದು. ಪಾಪುಗೋಸ್ಕರ ಅವನೇ ಮಾಡಬೇಕು ಅಂತಿದ್ದೆ. ತುಂಬ ಸ್ಪೆಷಲಾಗಿರುತ್ತೆ ಅಂತ ವೀಡಿಯೋ ಕ್ಯಾಪ್ಚರ್ ಮಾಡ್ತಿದ್ದೀನಿ. ಬನ್ನಿ, ನಮ್ಮ ಪ್ರಿಪ್ರೇಷನ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಸದ್ಯಕ್ಕೆ ಇಷ್ಟೆಲ್ಲ ತೆಗೆದಿಟ್ಟಿದ್ದೀನಿ. ಫಸ್ಟ್ ಹೇಳಿದ್ದಾನೆ, ನನಗೆ ಹೆಲ್ಪ್ ಮಾಡಿದ್ರು ಪರವಾಗಿಲ್ಲ, ಡಿಸ್ಟರ್ಬ್ ಮಾತ್ರ ಮಾಡಬೇಡ ಅಂತ. ಸೊ ಟ್ರೈ ಮಾಡೋಣ. ಇದೆಲ್ಲ ನೋಡಿದರೆ ಗ್ಯಾರಂಟಿ ನನ್ನ ಮಗುಗೆ ಸಿಕ್ಕಾಬಟ್ಟೆ ಖುಷಿಯಾಗುತ್ತೆ. ಯಾಕಂದರೆ ಅವನಿಗೆ ಯಾವಾಗಲೂ ಹಣ್ಣೆ ಜಾಸ್ತಿ ಕೊಡೋದ್ರಿಂದ ಹಣ್ಣನ್ನು ಸಿಕ್ಕಾಬಟ್ಟೆ ಇಷ್ಟ. ಸೊ ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅವನು ಅಂತ. ಮಲಗಿಸಿದ್ದೀನಿ. ಎದ್ದಿದ್ರೆ ಇದು ಏನೂ ಮಾಡೋಕ್ಕೆ ಬಿಡೋಲ್ಲ ಅಂತ ನಂಗೆ ಗೊತ್ತು. ಅದಕ್ಕೋಸ್ಕರ ಇವಾಗ ತಾನೇ ಮಲಗಿಸಿ ಬಂದಿರೋದು. ತಡಿಯೋಕ್ಕಾಗದೆ ಅಂತೂ ಇದು ಮತ್ತು ಇದು ಎಲ್ಲ ಒಂದೊಂದು ಪೀಸ್ ತಿಂದೆ ಅವ್ನು ಬರೋಕ್ಕೆ ಮುಂಚೆನೇ. ಸೊ ಈಗ ಬಂದ ತಕ್ಷಣ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ವೀಡಿಯೋ ಮಾಡಿದರೆ ಅವ್ನು ಬೈತಾನೆ. ಸೊ ಮಾಡೋಕ್ಕಾಗಿಲ್ಲ ಅಂದರೆ ಫುಲ್ ರೆಡಿ ಆದಮೇಲೆ ತೋರಿಸ್ತೀನಿ. ಚರ್ಗೋರೋದು ಏನು ಗೊತ್ತಾಯ್ತು ನಿಮ್ಮ ಬಗ್ಗೆ ಗೊತ್ತು. ಒಂದು ಇನ್ನೊಂದು ಪಾತ್ರೆ ತಗೊಂಡು ಹಣ್ಣು ಹಾಕೋಕ್ಕೆ ಆ ಕವರ್ ಕೊಡು, ವೇಸ್ಟ್ ಹಾಕೋಕ್ಕೆ. ಆ ಕಡೆ ಮನೆಗೆ ಯಶು ಮನೆಗೆಲ್ಲ ಕೊಡ್ಕೊಳ್ತೀನಿ. ಅಣ್ಣ ಕೇಕ್ ಬಂದು ಹಣ್ಣು ಕೊಡ್ಕೊಳ್ತೀನಿ. ಕೇಕ್ ಅದಾಗಂತ ಪೀಸ್ ಮೇಕ್ ಸ್ವಲ್ಪ ಸಿಕ್ಸಾಕಬೇಕಲ್ಲ. ಅಷ್ಟು ದೊಡ್ಡಲ್ಲಿ ಇಷ್ಟ ಆಯ್ತಾ? ಇಲ್ಲಿಗೆ ಹಾಕ್ತೀನಿ ಕರೆಕ್ಟಾಗಿ. ಇನ್ನೊಂದಾಗಿದ್ರೆ ಚೆನ್ನಾಗಿರ್ತಿತ್ತ ಅಂತ. ಏನು ಇಲ್ಲಿಗೊಂದು ಹಾಕ್ಬೋದಿತ್ತು.
ಇಲ್ಲ ಇದನ್ನೇ ಹಾಕ್ಬಿಡು. ತಿಗಿ ಜಾತ್ರೆ ಮಾಡ್ಬೇಡ. ಅಲ್ಲ ಮಂಗ, ಸುಮ್ಮನೆ ಮೇಕ್ ಇಡೋದೇ ಬೇಡ, ಮೇಕ್ ತುಂಬ ಹಣ್ಣಿದೆ ಇನ್ನೂ ಇಡೋಕ್ಕೆ. ಹಿಂಗಿಡು ಸಾಕು. ಆ್ಯಕ್ಚುಲಿ ಇಷ್ಟೆಲ್ಲ ಮಾಡಿದ್ಮೇಲೂ ಯಾಕೋ ಸಮಾಧಾನ ಆಗ್ತಿಲ್ಲ. ಸೊ ಓಕೆ ಫೀಲಲ್ಲಿದೆ ಈಗ. ನೆಕ್ಸ್ಟ್ ನೋಡೋಣ, ಚೇಂಜ್ ಮಾಡಿದರೆ ಮತ್ತೆ ವೀಡಿಯೋ ಮಾಡ್ತೀನಿ. ಇವೆಲ್ಲ ಎತ್ತಿರುತ್ತಾ? ಇದು ಎತ್ತಿಡು ನೀಟಾಗಿ. ಚರಿ ಅಷ್ಟು ಹಾಕ್ತೀಯಾ? ಇಲ್ಲ ಅದನ್ನೂ ಸ್ವಲ್ಪ ಎತ್ತಿಕ್ಲಾ? ಚಳಿ ತಿನ್ಕಂತ ಬಿಡು. ಕೇಕ್ ಅಂತೂ ಮಾಡಾಯಿತು. ಸೊ ಇದೆಲ್ಲ ಕ್ಲೀನಿಂಗ್ ಇದೆ ಇವಾಗ. ಒಂದಷ್ಟು ಹಣ್ಣುಗಳನ್ನ ಫ್ರಿಜ್ಜಿಗೆ ಎತ್ತಿಕ್ಬೇಕು, ಒಂದಷ್ಟನ್ನೆಲ್ಲ ಹಂಗೆ ಸ್ಟೋರ್ ಮಾಡಬೇಕು, ಎಲ್ಲ ಕ್ಲೀನ್ ಮಾಡಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು 10 ನಿಮಿಷ ಮಲ್ಕೊಬೇಕು. ಪಾಪ ಹೆಂಗಿರು ಮಲಗಿದ್ದಾನೆ. ಸೊ ನಾನು ಕೂಡ ಮಲಗೋಕ್ಕೆ ಟ್ರೈ ಮಾಡ್ತೀನಿ. ಹಣ್ಣೆಲ್ಲ ಸೂಪರಾಗಿತ್ತು. ಮುಟ್ಟಂಗಿಲ್ಲ ಜಿಜಿ, ಅದು ಪೂಜೆ ಆಗ್ಬೇಕು. ಮುಟ್ಟಂಗಿಲ್ಲ ಅದು ಹಂಗೆಲ್ಲ. ಅನ್ಬೇಕಾ ಎಲ್ಲಿ ತರೀವಾ? ಎಲ್ಲರೂ ರೆಡಿ ಆಗಿದ್ದೀವಿ ಆ್ಯಂಡ್ ಎಲ್ಲ ರೆಡಿ ಮಾಡಾಗಿದೆ. ನನ್ನ ಮಗ ಅಂತೂ ಫುಲ್ ಖುಷಿಯಾಗಿ ಜೋಶಲ್ಲಿದ್ದಾನೆ ಇವಾಗ. ಬೆಳಕಿನ ಕಡೆ ನೀವು ನಿಂತ್ಕೊಂಡ್ರೆ. ಗುಡ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಹೇಳೋ ಮಗನೆ. ಗುಡ್ ಸ್ಮೈಲ್. ಹ್ಯಾಪಿ ಬರ್ತ್ಡೇ ಎಲ್ಲ ಪಾಪಂಗೆ. Happy birthday to you. Happy birthday to you. ಮಗನೇ ನೀವಿಬ್ರು ಮಾಡಿ ನಾವು ವಿಡಿಯೋ ಮಾಡ್ಕೊಂತೀವಿ. 3 ಜನ ಹೋದ್ರೆ ನಾವು ತೋರಮ್ಮ ಒಳ್ಳೇದು. ಅಮ್ಮ ವಾರ 3 ಜನ. Happy birthday to you. Mama, you know what? Good. Happy to you. ಜೈ ಶ್ರೀರಾಮ್ ಹೇಳು. ಗುರು ಜೈ ಶ್ರೀರಾಮ್. ಗುರು ಜೈ ಶ್ರೀರಾಮ್. ಅಪ್ಪಜೆ 2 ನಿಮಿಷ ಅದಾದ ತಕ್ಷಣ ಕುಯ್ದ ತಕ್ಷಣ ಹಣ್ಣೆಲ್ಲ ಬಟ್ಟೆ ಮೇಲೆ ಮಾಡ್ಕೊಂಡ. ಸೊ ಹಾಗಾಗಿ ಔಟ್ಫಿಟ್ ಚೇಂಜ್ ಮಾಡಬೇಕು. ಈಗೆಲ್ಲ ಬಿಚ್ಚಾಕಿದ್ದೀವಿ. ಹಾಗೆ ಅದು ಫುಲ್ ಕೋಲ್ಡಲ್ಲಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಹಣ್ಣು ಸ್ವಲ್ಪ ಪೀಸ್ ಮಾಡಿಟ್ಟಿದ್ದೆ. ಸೊ ಹಂಗಾಗಿ ಅದನ್ನು ತಿನ್ನೋಕೆ ಕೊಟ್ವಿ. ಅದು ಸ್ವಲ್ಪ ಇನ್ನೂ ಸ್ವಲ್ಪ ತಣ್ಣಗಾಗಲಿ ಅಂತ ಸದ್ಯಕ್ಕೆ ಒಂದಿಷ್ಟು ಖಾಲಿ ಮಾಡೋರು. ತುಂಬ ಸಿಂಪಲಾಗಿ ಮಾಡಿ ಬರ್ತಾರೆ. ಬಟ್ ನಮಗೆ ತುಂಬ ಖುಷಿ ಕೊಟ್ಟಿದೆ. ಯಾಕಂದ್ರೆ ನನ್ನ ಗಂಡನ ಸಿಕ್ಕಾಪಟ್ಟೆ ಇಷ್ಟಲ್ಲ. ಹಾಗಾಗಿ ಇದರಲ್ಲಿ ಒಂದಷ್ಟು ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡ್ತೀನಿ. ನಾವಿಬ್ಬರು ಮಾಡ್ತಿದ್ದ. ಯಾಕಂದರೆ ಈಗ ಖಾಲಿ ಮಾಡುವ ಸಮಯ. 2 years.